ಮಿನಿ ಕುರುಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ವಿ. ಈಗ ಜೊತೆಗೆ ಮಹಾರಾಷ್ಟ್ರದ ವಿಚಾರ ಕೂಡ ಮಾತಾಡ್ತಾ ಇದ್ವಿ. ಈಗ ಜಾರ್ಖಂಡ್ ವಿಚಾರದಲ್ಲಿ ಒಂದು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಬಿಜೆಪಿ ವಕ್ತಾರರು ವಿಜಯ್ ಪ್ರಸಾದ್ ಅವ್ರನ್ನೇ ಕೇಳ್ತೀನಿ. ಜಾರ್ಖಂಡಲ್ಲೂ ಬಿಜೆಪಿಗೆ ಅವಕಾಶ ಇತ್ತು ಸರ್, ಗೆಲ್ಲುವಂಥ ಅವಕಾಶ ಇತ್ತು. ಎಲ್ಲಿ ಕೈ ಚೆಲ್ಲಿದ್ರಿ ಅನ್ಸುತ್ತೆ? ನೋಡಿ, ನೀವು ಜಾರ್ಖಂಡ್ ಇದನ್ನು ತಗೋಬೇಕಾದ್ರೆ ಜಾರ್ಖಂಡದ ನೀವು ಚುನಾವಣೆ ಹೋಲ್ ಇದು ತೊಗೊಂಡಾಗ ಅಲ್ಲಿ ಏನು ವರ್ಕ್ ಆಗ್ತಾ ಇದೆ ಅಂತಂದರೆ, ಇವತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾಗೆ ಇರೋವಂಥ ಇದರಲ್ಲಿ ನೀವು ಲೋಕಲ್ಸ್ ಆದರೂ ಆಗಿರ್ಬೋದು, ಲೋಕಲ್ಸ್ಗಿಂತ ಅಲ್ಲಿ ಜಾಸ್ತಿ ಇನ್ಫಿಲ್ಟ್ರೇಟರ್ಸ್ ಆಯಿತಾ, ಜಾರ್ಖಂಡ್ ಇದರಲ್ಲಿ ಇನ್ಫಿಲ್ಟ್ರೇಟರ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ. ಅದು ಇವತ್ತಿನ ದಿವಸ ಜಾರ್ಖಂಡ್ ಮುಕ್ತಿ ಮೋರ್ಚಾಗೆ ಜಾಸ್ತಿ ಒಂದು ಬೆಂಬಲ ಸಿಕ್ಕಂಗಾಗಿದೆ. ನಾವು ಅದರ ವಿರುದ್ಧವಾಗಿದ್ವಿ. ನಾವು ಯಾವತ್ತಿಗೂ ನಾವು ಇನ್ಫಿಲ್ಟ್ರೇಟರ್ಸ್ ವಿರುದ್ಧವಾಗೇ ಇದ್ದೀವಿ ನಾವು. ಬಟ್ ಇವತ್ತಿನ ದಿವಸ ಏನಾಗಿದೆ, ಜಾರ್ಖಂಡಲ್ಲಿ ನಾವು ಈ ಸರಿ ನಮ್ದು ಎಲೆಕ್ಷನ್ ಸ್ಟ್ರಾಟಜಿ ನೋಡಿದ್ವಾಗ ನಮ್ಮದು ಟ್ರೈಬಲ್ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ವಿ. ಇವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಯಾವತ್ತೂ ಟ್ರೈಬಲ್ಸ್ ಬಗ್ಗೆ, ಆದಿವಾಸಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರು ಜಾಸ್ತಿ ಡಿಪೆಂಡ್ ಆಗಿದ್ದು ಆಮೇಲೆ ಸ್ವಲ್ಪ ಅವ್ರಿಗೆ ಯಾರವರು ನಮ್ಮ ಸೋರೆನ್ ಅವರು, ಹೇಮಂತ್ ಸೋರೆನ್ ಅವರು ಜೈಲಿಗೆ ಹೋಗಿ ಬಂದರು, ಹಗರಣದಿಂದ ಜೈಲಿಗೆ ಹೋಗಿ ಬಂದರು. ಆ ಒಂದು ಸಿಂಪತಿ ಫ್ಯಾಕ್ಟರ್ ಸ್ವಲ್ಪ ವರ್ಕ್ ಆಗಿರ್ಬೋದು ಅವ್ರಿಗೆ. ಆಯ್ತಾ? ಬಟ್ ಅದ್ರ ಜೊತೆಗೆ ಮುಕ್ತಿ ಮೋರ್ಚಾದಿಂದ ಸ್ಪರ್ಧೆ ಮಾಡಿದ್ದು ಬರೀ 41 ಅಭ್ಯರ್ಥಿಗಳು. ಹಂಗೆ ನೋಡೋದಾದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾದಿಂದನೇ ಬಿಜೆಪಿಗೆ ಹೊಡೆತ ಬಿದ್ದಿದೆ ಅಂತ ಹೇಳೋದಾದ್ರೆ, ಬಿಜೆಪಿ 68 ಕಡೆ ಸ್ಪರ್ಧೆ ಮಾಡಿ ಜಾರ್ಖಂಡ್ ಮುಕ್ತಿ ಮೋರ್ಚಾ 41ರಲ್ಲಷ್ಟೇ ಸ್ಪರ್ಧೆ ಮಾಡಿತ್ತು. ಇಲ್ಲಿ ಕಾಂಗ್ರೆಸ್ 30, ರಾಷ್ಟ್ರೀಯ ಜನತಾದಳ 6 ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 4 ಸ್ಥಾನಗಳು. ಅಂದ್ರೆ ಈ ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದೆ. ಐ ಮೀನ್ ಸ್ವಲ್ಪ ನೀವು ಜಾರ್ಖಂಡ್ ಮುಕ್ತಿ ಮೋರ್ಚಾ ಒಂದು 10 ಸ್ಥಾನ ಜಾಸ್ತಿ ಇರ್ಬೋದು, ಕಾಂಗ್ರೆಸ್ ಕೂಡ ಒಳ್ಳೆ ಪೈಪೋಟಿ ಕೊಟ್ಟಿದೆ. ಬಟ್ ಈ ಎಲ್ಲ ಪಾರ್ಟಿಗಳಿಗಿಂತ ಜಾಸ್ತಿ ಸ್ಪರ್ಧೆ ಮಾಡಿದ್ದು ಬಿಜೆಪಿಯಲ್ಲಿ. ಹೌದು, ಅದೇ ಹೇಳಿದ್ನಲ್ಲ. ಇವಾಗ ಅಲ್ಲಿಂದ ನೀವು ಜಾರ್ಖಂಡದ ನೀವು ಪಾರ್ಟಿ ನೋಡ್ತಾರೆ, ಇಂಡಿ ಮೈತ್ರಿಕೂಟಕ್ಕೆ ಹೌದು ಬಹುಮತ ಬಂದಿದೆ, ಹೆಚ್ಚು ಬಂದಿದೆ, ಗೆದ್ದಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನು ಅಂತಂದ್ರೆ, ನಾವು ಎಲೆಕ್ಷನ್ ಚುನಾವಣೆನ ಯಾವ ತರ ಮುಂದೆ ತಗೊಂಡು ಹೋಗಿದ್ದಾರೆ ಅಂತ ನೋಡ್ಬೇಕಾಗ್ತಲ್ಲಿ. ನಾವು ಮುಂಚಿನ ಏನು ಹೇಳ್ತಾ ಇದ್ವಿ, ಅಲ್ಲಿ ಬಂದಂತ ನುಸುಳುಕೋರರು ಏನು ಹೇಳ್ತೀವಿ, ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ವಿ. ಆದಿವಾಸಿಗಳ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ. ಇದು ಏನಾಗಿದೆ ಅಂತಂದ್ರೆ, ಇವತ್ತಿನ ದಿವಸ ನೀವು ಆ ನುಸುಳುಕೋರರ ಇದನ್ನ ನೀವು ಅಷ್ಟನ್ನು ತೆಗೆದು ಹಾಕ್ತು ಅಂತಂದ್ರೆ, ನುಸುಳುಕೋರನ್ನ ವಾಪಸ್ ಎಲ್ಲಿಂದ ಬಂದ್ರು ನೀವು ಅಲ್ಲಿಗೆ ವಾಪಸ್ ಕಳಿಸ್ತು ಅಂತಂದ್ರೆ, ನೀವು ಇವತ್ತಿನ ದಿವಸ ಬಿಜೆಪಿ ವಿಲ್ ಬಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇವತ್ತಿನ ದಿವಸ. ಯಾಕಂದ್ರೆ ಅದಷ್ಟನ್ನು ಜಾರ್ಖಂಡ್ ಮುಕ್ತಿ ಮೋರ್ಚಾಗೆ ಏನೇನು ವೋಟ್ ಬಂದಿದೆಯೋ ಅದಷ್ಟನ್ನು ಹೊಟ್ಟೋಗ್ಬಿಡುತ್ತೆ ಅವ್ರಿಗೆ, ಯಾವುದೂ ಇರಲ್ಲ ಅಲ್ಲಿ. ಜಾರ್ಖಂಡ್ ಮುಕ್ತಿ ಇವತ್ತಿನ ದಿವಸ ಅವ್ರು ಮಾಡ್ತಾ ಇರೋಂಥ ಸರ್ಕಾರ ಅವ್ರಿಗೆ ಬೆಂಬಲ ಕೊಡ್ತಾ ಇರೋಂಥ ಬೆಂಬಲ ಇದೆಯಲ್ಲ, ಇನ್ಫಿಲ್ಟ್ರೇಟರ್ಸ್ ಅಥವಾ ನುಸುಳುಕೋರರು ಏನು ಹೇಳ್ತೇವೋ ಅವ್ರದ್ದು ರಾಜ್ಯ ತಾಂಡವವಾಡ್ತಾ ಇದೆ. ಇವತ್ತಿಗೂ ನಾವು ಹಿನ್ನಡೆ ಸಾಧಿಸಿರ್ಬೋದು, ಕೇವಲ 29 ಸೀಟ್ ಗೆದ್ದಿರ್ಬೋದು ನಾವು. ಆಯ್ತಾ? ನೀವು ಯಾರಾದ್ರೂ ತಗೊಳ್ಳಿ, ನೀವು ಬಾಬುಲಾಲ್ ಮರಾಂಡಿ ಅವ್ರದ್ದು ತಗೊಳ್ಳಿ, ಬಾಬುಲಾಲ್ ಮರಾಂಡಿದ ತಗೊಳ್ಳಿ, AJSU ತಗೊಳ್ಳಿ, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ತಗೊಳ್ಳಿ, ಎಲ್ಲರನ್ನು ಈ ಇನ್ಫಿಲ್ಟ್ರೇಟರ್ಸ್ ವಿರುದ್ಧನೇ ಹೋರಾಡ್ತಾ ಇದ್ದಂಥ ಪಕ್ಷಗಳು. ಹಾಗಾದ್ರೆ ಯಾಕೆ ಕಾಂಗ್ರೆಸ್ ಅವರು, ಆಮೇಲೆ ಕಾಂಗ್ರೆಸ್ ಪಕ್ಷ, ಆಮೇಲೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇವ್ರು ಯಾಕೆ ಇನ್ಫಿಲ್ಟ್ರೇಟರ್ಸ್ ಅಷ್ಟು ಬೆಂಬಲ ಕೊಡ್ತಾ ಇದ್ರು? ಈ ಬೆಂಬಲದಿಂದಾನೇ ಇವತ್ತಿನ ದಿವಸ ಈ ಬೆಂಬಲದಿಂದಾನೇ ಇದನ್ನ ಇವತ್ತು ಎಲೆಕ್ಷನ್ ಗೆದ್ದಿರೋದು ಅವರು. ಆ ಬೆಂಬಲ ಒಂದು ನಿಮಿಷ ಇದೆ, ಇಲ್ಲ ನಾನು ಹೌದು ಇನ್ಫಿಲ್ಟ್ರೇಟರ್ಸ್ ನಾನು ಅದನ್ನ ಹೇಳ್ತೀನಿ, ನೀವು ಗೆದ್ದಿರ್ಬೋದು. ಬಟ್ ನಾನು ಸೋತಿದ ತಕ್ಷಣ ಇನ್ಫಿಲ್ಟ್ರೇಟರ್ಸ್ ಬಗ್ಗೆ ನಾನು ಅವರನ್ನ ಗೌರವ ಕೊಡಬೇಕು, ಅವ್ರ ಬಗ್ಗೆ ಪರವಾಗಿ ಮಾತಾಡಬೇಕು. ಇಲ್ಲ, ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಲೋಕಲ್ ಜಾರ್ಖಂಡ್ಸ್ ಅನ್ನ ಬಿಟ್ಬಿಟ್ಟು ನೀವು ಆ ಇನ್ಫಿಲ್ಟ್ರೇಟರ್ಸ್ ತಗೊಳ್ಳಿ. ನಾನು ಮಾತಾಡ್ತಾ ಇರೋದು ಇನ್ಫಿಲ್ಟ್ರೇಟರ್ಸ್ ಅನ್ನ ಯಾರು ವೋಟ್ ಮಾಡಿದಾರೆ ಆ ಇನ್ಫಿಲ್ಟ್ರೇಟರ್ಸ್ ತೆಗೆದಾಕ್ಬಿಡಿ. ಇವತ್ತಿನ ದಿವಸ ಕಾಂಗ್ರೆಸ್ ಜಾರ್ಖಂಡ್ ಅಲ್ಲಿ ಏನ್ ಪ್ಲಸ್ ಆಗಿದೆ? ಈಗ ನೋಡಿ, ಕರ್ನಾಟಕದ ಮಾಡೆಲ್ ವರ್ಕ್ ಆಗಿದೆ ಅಂತ ಕೇಳಿ. ಅಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ದು ಹೇಮಂತ್ ಸೊರೇನ್ ಅವ್ರದ್ದು ಮುಕ್ತಿ ಮೋರ್ಚಾ, ಜಾರ್ಖಂಡ್ ಮುಕ್ತಿ ಮೋರ್ಚಾ, ಅಲ್ಲಿ 1 to 1 ನಾವು ಫೈಟ್ ಮಾಡಿದೀವಿ ಬಿಜೆಪಿಯಿಂದ, ಅದಕ್ಕೆ ನಮಗೆ ಈ ರಿಸಲ್ಟ್ ಬಂದಿದೆ. ಈಗ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅವ್ರದ್ದು ಪಕ್ಷ ಇದೆ, MIM ಇದೆ. ಆಮೇಲೆ ಈಗ ಮರಾಠ ಮೀಸಲಾತಿಗಾಗಿ ಹೋರಾಡಿದಂತ ಪಾಟೀಲ್
ಜಹಾಂಗ್ರಿ ಅಂತ ಒಬ್ರು ಯಾರು ಇದ್ದಾರೆ, ಅವ್ರದ್ದು ಒಂದು ಪಕ್ಷ ಇದೆ. ಸೊ ಈ 3-4 ಪಕ್ಷಗಳು ಎಲ್ಲ ಸ್ಥಾನಗಳಲ್ಲಿ ಅಲ್ಲಿ ಪೈಪೋಟಿ ಕೊಟ್ಟಿರೋದ್ರಿಂದ ನಾವು ಅದು 500,000 ಮತಗಳ ಅಂತರದಲ್ಲಿ ಬಹಳಷ್ಟು ಕಡೆ ಹಿನ್ನಡೆ ಆಗಿರಬಹುದು. ಸೊ ಹಾಗಾಗಿ ಅಲ್ಲಿ ನಮಗೆ ಒಂದು ಇದಾಗಿರುತ್ತೆ. ಅಲ್ಲಿ ಜಾರ್ಖಂಡಲ್ಲಿ ಏನಾಗಿದೆ ಅಂದರೆ, ನಾವು ನಮ್ಮ ಏನು ಇಂಡಿಯಾ ಒಕ್ಕೂಟ ಇದೆ, CPM ಇರ್ಬೋದು, RJD ಇರ್ಬೋದು, ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಇರ್ಬೋದು, ನಾವೆಲ್ಲರೂ ಒಗ್ಗಟ್ಟಿಂದ ಒಂದು ಅಜೆಂಡಾ ಇಟ್ಕೊಂಡು ನಾವು ಹೋಗಿದ್ದೀವಿ, ನಾವು ಅಲ್ಲಿ ಗೆದ್ದಿದ್ದೀವಿ. ಇನ್ನೊಂದು ಏನಂದ್ರೆ, ಇವರು ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಮೇಲೆ ನಮ್ಮ ಹೇಮಂತ್ ಸೊರೇನ್ ಅವ್ರನ್ನ ಜೈಲಿಗೆ ಕಳಿಸಿರೋದು, ಅಲ್ಲಿಯ ಜನ ಅದನ್ನ ಅಲ್ಲಿಯ ಅಸ್ಮಿತೆಯ ಪ್ರತಿಷ್ಠೆಯ ಪ್ರಶ್ನೆ ಅಂತ ಇಟ್ಕೊಂಡು ಇವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಸರ್, ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಪ್ರತಿಪಕ್ಷಗಳನ್ನು ದುರ್ಬಲಗೊಳಿಸೋದಕ್ಕೆ ಈ ರೀತಿ ನಾಯಕರನ್ನು ಬಳಸ್ಕೋತೀರಿ ಅನ್ನುವಂಥ ಆರೋಪ ಇದೆಯಲ್ಲ, ಇದಕ್ಕೆ ಇಲ್ಲಿ ತಕ್ಕ ಪಾಠ ಕಲಿಸಿದ್ದೀವಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಏನು ಹೇಳ್ತೀರಿ ಅದಕ್ಕೆ? ಸರ್ ಇಲ್ಲ ಸರ್, ಇವಾಗ ಅವ್ರು ಹೇಳ್ತಾರೆ ಬಿಡಿ, ಅವ್ರು ಹೇಳ್ತಾರೆ. ಯಾಕೆ ನಾವು ಇವತ್ತಿನ ಸಮಯದಲ್ಲಿ ನೋಡ್ತಂದ್ರೆ, ಮೋದಿ ಮೇಲೆ ಇಟ್ಟಿರೋಂಥ ನಂಬಿಕೆ, ಮೋದಿ ಮೇಲೆ ಇಟ್ಟಿರೋಂಥ ವಿಶ್ವಾಸ, ಬೇರೆ ಪಾರ್ಟಿಯವರು ಆಟೋಮೆಟಿಕ್ ಆಗಿ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಬಂದವ್ರಿಗೆ ನಾವು ಯಾವತ್ತೂ ಸ್ವಾಗತ ಮಾಡ್ತೀವಿ. ನಮ್ಮ ಐಡಿಯಾಲಜಿನ ಯಾರು ನಂಬ್ಕೊಂಡು ಬರ್ತಾರೆ. ನಿತೀಶ್ ಕುಮಾರ್ ಕೂಡ ನಿಮ್ಮ ಜೊತೆ ನಿಂತ್ಕೊಂಡ್ರು, ಹೌದು, ವರ್ಕ್ ಆಗಲಿಲ್ಲ. ಏನು ವರ್ಕ್ ಆಗಲಿಲ್ಲ? ಇವತ್ತಿನ ದಿವಸ ಜಾರ್ಖಂಡಲ್ಲಿ ನಿತೀಶ್ ಕುಮಾರ್, ನಾ ಹೇಳಿದ್ನಲ್ಲ ಸರ್, ನೀವು ಇದನ್ನ ನೋಡಿದ್ವಾಗ, ನೀವು ಜಾರ್ಖಂಡದ ನೀವು ಎಲೆಕ್ಷನ್ ನೀವು ಸ್ಟ್ರಾಟಜಿ ಇದನ್ನ ನೋಡಿದ್ವಾಗ, ನಾನು ಈ ಜಾರ್ಖಂಡ್ ಇರೋದು ಇವತ್ತು ಇಂಡಿ ಮೈತ್ರಿಕೂಟದ್ದು ಆ ಇನ್ಫಿಲ್ಟ್ರೇಟರ್ಸ್ ವೋಟರ್ಸ್ ಎಲ್ಲ ತೆಗೆದುಬಿಡಿ, ಆಯ್ತಾ? ಇನ್ಫಿಲ್ಟ್ರೇಟರ್ಸ್ ವೋಟರ್ಸ್ ಎಲ್ಲ ತೆಗೀತು ಅಂತಂದ್ರೆ ಇವತ್ತಿನ ದಿವಸ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬರೋದು ಬಿಜೆಪಿನೇ. ನಾವು ಬಿಜೆಪಿ ಯಾವತ್ತೂ ನುಸುಳುಕೋರ 51-29 ಸರ್, ಆದ್ರೆ ಏನಂತೆ ಡಿಫರೆನ್ಸ್ ಹೌದು ಎಷ್ಟಿದೆ? 18 ಅಲ್ಲ, ಇವತ್ತಿಂದಲೇ ನೀವು ಬಾರ್ಡರ್ ಸ್ಟೇಟ್ಸ್ ಅದು ಬಾರ್ಡರ್ ಇದರಲ್ಲಿ ನುಸುಳುಕೋರರು ಎಷ್ಟು ಬರ್ತಾ ಇದ್ದಾರೆ. ಇವತ್ತಿನ ದಿವಸ ಆ ಪಕ್ಷ ಇವತ್ತಿನ ದಿವಸ ಇಂಡಿ ಸರ್ಕಾರ ಅದನ್ನ ತಡೆಯಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಇವತ್ತಿನ ದಿವಸ ಅಲ್ಲಿ ಅವ್ರಿಗೆ ಬಲ ತುಂಬ್ತಾ ಇರೋದು ಈ ನುಸುಳುಕೋರರು. ಅದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ದು AJSU ಆಗಿರ್ಬೋದು, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಆಗಿರ್ಬೋದು, BJP ಆಗಿರ್ಬೋದು, ಬಾಬುಲಾಲ್ ಮರಾಂಡಿ ಆಗಿರ್ಬೋದು, ನಾವೂ ಅಷ್ಟೇ, ನಾವು ಎಷ್ಟು ಅದರ ವಿರುದ್ಧವಾಗಿ ಹೋರಾಡ್ತಾ ಇದ್ದೀವಿ. ಇವತ್ತಿನ ಪ್ರತಿಫಲ ಅವ್ರಿಗೆ ಸಿಕ್ಕಿದೆ, ಯಾಕಂದ್ರೆ ಅವ್ರಿಗೆ ವೋಟ್ ಮಾಡಿದ್ದಾರೆ ಅವರಲ್ಲಿ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ನಾವು ಇಷ್ಟೆಲ್ಲ ಆದ್ಮೇಲೆ ನಾವು ಜಾರ್ಖಂಡನ್ನ ನಾವು ಇಗ್ನೋರ್ ಮಾಡಿದ್ವಾ? ಖಂಡಿತವಲ್ಲೂ ಇಗ್ನೋರ್ ಮಾಡಿಲ್ಲ. ಯಾಕೆಂದ್ರೆ ನಾವು ಇವತ್ತಿನ ದಿವಸ ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಂದು ಜಾರ್ಖಂಡಿಂದ ಬಂದವರು, ಒಂದು ಆದಿವಾಸಿ ಜನಾಂಗದಿಂದ ಬಂದವರು. ನಾವು ಇದು ಮಾಡಿಲ್ವಾ ಅವ್ರಿಗೆ? ನಾವು ಯಾಕೆ ಅದನ್ನು ಮಾಡ್ತೀವಿ? ನಾವು ನಮ್ದು ಪ್ಲಸ್ ಪಾಯಿಂಟ್ ಜಾಸ್ತಿ ಇದೆ. ಬಟ್ ಈ ಇಂಡಿ ಮೈತ್ರಿಕೂಟ ಕಾಂಗ್ರೆಸ್ ಅವ್ರು ಸೇರ್ಕೊಂಡು ಅದು ಏನು ಸ್ಟ್ರಾಟಜಿನ ಬೇರೆ ಥರ ಮಾಡ್ತಾ ಇದಾರಲ್ಲ, ಇದು ಯಾವತ್ತಿಗೂ ಫಲಿಸಲ್ಲ ಇದು. ಆಮೇಲೆ ಮುಂದಿನ ದಿವಸದಲ್ಲಿ ಆಮೇಲೆ ಹೇಮಂತ್ ಸೊರೇನ್ ಮಾಡ್ಕೊಂಡು ಬಂದಂಥ ಹಗರಣಗಳಿದೆಯಲ್ಲ, ಹಗರಣ ಇದೆಯಲ್ಲ, 1-2 ಅದು ನ್ಯಾಚುರಲ್ ರಿಸೋರ್ಸಸ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿ ಬಂದ್ಮೇಲೆ ಒಂದು ಮಾತು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳ್ತೀನಿ, ಜನಾದೇಶ ತಗೊಂಡು ಬರ್ತೀನಿ, ತಕ್ಕ ಪಾಠ ಕಲಿಸ್ತೀನಿ ಕೇಂದ್ರದವ್ರಿಗೆ ಅಂತ. ಸೊ ನಾಳೆ ಅವರು ಕೂಡ ಇದೇ ರೀತಿ ಚುನಾವಣೆಗೆ ಹೋಗಿ ಬಂದು ಒಂದ್ ವೇಳೆ ಗೆದ್ರೆ, ಸೊ ಎಲ್ಲೋ ಸರ್ ಇದು ಡೆಮೋಕ್ರೆಟಿಕ್ ಕಂಟ್ರಿ ಸರ್, ಇದು ಡೆಮೋಕ್ರೆಟಿಕ್ ಕಂಟ್ರಿ. ಯಾರೇ ಗೆದ್ದು ಬರ್ಲಿ, ಜನ ಭ್ರಷ್ಟರಿಗೆ ವೋಟ್ ಕೊಡ್ತಾರ ಸರ್? ನೋಡಿ, ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಈಗ ಸ್ಟ್ರಾಟಜಿ ಏನಿರುತ್ತೆ, ವಿರೋಧ ಪಕ್ಷಗಳಲ್ಲಿ ಮಾತ್ರ ಭ್ರಷ್ಟರಿದ್ದಾರೆ, ಇವರಲ್ಲಿ ಯಾರು ಭ್ರಷ್ಟರಿಲ್ಲ. ಆಮೇಲೆ ವಿರೋಧ ಪಕ್ಷದಿಂದ ಇವ್ರ ಪಕ್ಷಕ್ಕೆ ಹೋದ್ರೆ ಇಮಿಡಿಯೇಟ್ ವಾಷಿಂಗ್ ಮಿಷಿನ್ ಇಂದ ತಿರ್ಗಾ ಫುಲ್. ಹಾಗಾದ್ರೆ ಇಷ್ಟೆಲ್ಲ ಮಾತಾಡ್ತಾರೆ ಕಾಂಗ್ರೆಸ್ ಅವ್ರು, ಇಷ್ಟೆಲ್ಲ ಮಾತಾಡ್ತಾರಲ್ಲ, ಯಾವುದೇ ಒಂದು ಲೀಡರ್ ಬಗ್ಗೆ ಕೇಸ್ ನಿಲ್ಸಿದ್ದಾರೆ ಅನ್ನೋದು ಒಂದು ಇದನ್ನ ಪಟ್ಟಿ ಕೊಡ್ಲಿ, ನಾವು ನೋಡ್ತೀವಿ ಇದನ್ನ. ಇವ್ರ ಬರೀ ಹೇಳೋದ್ರಲ್ಲಿ ಇರ್ತಾರೆ ಹೊರತು ಯಾವತ್ತೂ ಕಾಂಗ್ರೆಸ್ ಹಿಟ್ ಅಂಡ್ ರನ್ ಅಲ್ಲಿ ಫೇಮಸ್. ಯಾವುದೇ ಇದ್ರ ವಿಷಯದಲ್ಲೂ ಪಟ್ಟಿ ಕೊಟ್ಟು ಯಾವತ್ತೂ ಮಾತಾಡೋದೇ ಇಲ್ಲ. ಅವರು ಮುಸ್ಕಲ್ ಗುದ್ದು ಹೊಡಿತಾ ಇರ್ತಾರೆ, ಹಿಟ್ ಅಂಡ್ ರನ್ ಮಾಡ್ತಾ ಇರ್ತಾರೆ. ಯಾವತ್ತೂ
ಈ ಯಾವುದೇ ಇದಲ್ಲ. ಸಂವಿಧಾನಿಕ ಆಯ್ತಾ? ಸಂಸ್ಥೆಗಳನ್ನ ಯಾವ ಇನ್ನೊಂದು ರೀತಿ ಇವರು ಏನು ತಮ್ಮ ಹೇಳಕ್ ಕಪಿಮುಷ್ಟಿಯಲ್ಲಿ ಇಷ್ಟಪಡ್ತೀನಿ ಇಟ್ಕೊಂಡು ಅಂತಂದ್ರೆ, ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮಹಾರಾಷ್ಟ್ರಕ್ಕೆ ಅನ್ನೋದಕ್ಕೆ, ಬಂದುವಾಗ ಕಳೆದ ಈ 7-8 ವರ್ಷಗಳಿಂದ ಮಹಾವಿನಾಶಗಾಡಿ ಅವ್ರು ಯಾವ ರೀತಿ ಮಹಾವಿನಾಶಗಾಡಿ ಧೋರಣೆ ಮಾಡ್ತಾ ಇದ್ದಾರೆ ಬಿಜೆಪಿ ಅನ್ನೋದು ಮೇಲೆ, ಗೊತ್ತಾಗ್ತದೆ. ಶಿವಸೇನಾ ಏಕನಾಥ್ ಶಿಂದೆ ಮೇಲೆ, ಮಹಾರಾಷ್ಟ್ರದ ಜನತೆಗಳ ಮೇಲೆ ಯಾವ ತರ ಇದೇ ಅಜಿತ್ ಪವಾರ್ ಯಾವ ಅವರಿಗೆ, ತರ ಅಜಿತ್ ಪವಾರ್ ಅದನ್ನ ಮೇಲೆ 22,000 ಕೋಟಿ ಹಗರಣ ಇದೆ ಅಂತ ಮೋದಿ ಅವರೇ ಭಾಷಣದಲ್ಲಿ ಹೇಳಿದ್ರು. ಅವ್ರ ಮೇಲೆ ವಾಪಸ್ ಕೇಸ್ ಏನಾದ್ರು ಬಂದ ನಿಲ್ಸಿದ್ಯಾ ತಕ್ಷಣ ಹೇಳಿ, immediate ಕೇಸ್ ಎಲ್ಲ ಏನಾದ್ರು withdraw ಆಗೋಯ್ತು. ನಿಲ್ಸಿದೀವಾ ಹೇಳಿ, ಎಲ್ಲ ಕೇಸ್ withdraw ಆಗೋಯ್ತು. ವಿಡ್ರಾ ಮಾಡಿದ ತೋರಿಸಿ ಪ್ಲೀಸ್ ಎಲ್ಲ ಪ್ರೊವೈಡ್ ಮಾಡಿ, withdraw ಆಯ್ತು. ಎಲ್ಲಿ ತೋರಿಸಿ ಇರ್ಷಾದ್ ಅವರೇ, ಇರ್ಷಾದ್ ಅವರೇ, ಈಗ ನೋಡಿ ಡಾಕ್ಯುಮೆಂಟ್ ತೋರಿಸಿ, ಪಕ್ಕದ ದಾಖಲೆ ಕೊಡಿ ತೆಲಂಗಾಣದಲ್ಲಿ ಅದಕ್ಕೆ. ಕರ್ನಾಟಕದ ಗ್ಯಾರಂಟಿ ಮಾಡೆಲ್ ವರ್ಕೌಟ್ ಆಯ್ತು, ಮಹಾರಾಷ್ಟ್ರದಲ್ಲಿ ವರ್ಕೌಟ್ ಆಗ್ಲಿಲ್ಲ. ಮೇ ಬಿ ಮಹಾರಾಷ್ಟ್ರದ ಜನತೆ ಒಪ್ಪಿಲ್ಲ ಅಂತ ಕಾಣುತ್ತಾ ಗ್ಯಾರಂಟಿ. ಆಮೇಲೆ ಇವರು ಒಂದು 5 ಸೆಕೆಂಡ್ ಇದರಲ್ಲಿ ಏನ್ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಏನಾಗಿದೆ, ನಾನು ಹೇಳಿದ್ನಲ್ಲ, ಈ ಒಂದು ಇವರು ಮೋದಿ ಅವರು ಹೋಗಿ ಅಲ್ಲಿ ಗ್ಯಾರಂಟಿ ಬಗ್ಗೆ ಈ ಸಿಗ್ತಾ ಇಲ್ಲ ಅಂತ ಹೇಳಿ ಏನು ಭಾಷಣ ಮಾಡಿದ್ರು, ಅಥವಾ ಏನು ಸುಳ್ಳು ಜಾಹೀರಾತು ನೀಡಿ ಇವ್ರು ಏನು ಅಪಪ್ರಚಾರ ಮಾಡಿದ್ರು. ಅದ್ರ ಜೊತೆನಲ್ಲಿ ಅಲ್ಲಿ ಅಪಪ್ರಚಾರ ಯಾವ್ದು ಹೇಳಿ, ಅಪಪ್ರಚಾರ ಯಾವ್ದು ಹೇಳಿ? ಇಲ್ಲಿ ಗ್ಯಾರಂಟಿಗಳು ನಿಲ್ಲಿಸ್ತಾರೆ, ಇಲ್ಲಿ ಗ್ಯಾರಂಟಿಗಳು ಸರಿಯಾಗಿ ಸಮರ್ಪಕವಾಗಿ ಅನುಷ್ಠಾನ ಆಗಿಲ್ಲ ಅಂತ ಹೇಳಿ ಸಮರ್ಪಕವಾಗಿ ಅನುಷ್ಠಾನ ಆಗಿದಾವ ಸರ್? ಸಮರ್ಪಕವಾಗಿ 99% ಆಗಿದೆ. ಒಂದು ನ್ಯೂನತೆಗಳು ಇದ್ದೇ ಇರುತ್ತೆ ಸರ್ಕಾರದಲ್ಲಿ. ನೋಡಿ, ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆಯಾ? ಹಂತ ಹಂತವಾಗಿ ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ನಾವು ಮುಂದೆ ವಿದ್ಯಾನಿಧಿ ಏನಾಯ್ತು ಅಂತ ಕೇಳಿ, ಯೋಜನೆ ಕರೆಕ್ಟ್ ಆಗಿ ಸಿಗ್ತಾ ಇದೆಯಾ? ವಿದ್ಯಾನಿಧಿ ಏನಾಯ್ತು ಅಂತ ಕೇಳಿ, ಮುಂದಕ್ಕೆ ಹೋಗ್ತಾ ಇದೀವಿ. ಏನ್ ಮಾಡ್ತಾ ಆಗೋದೇ ಇಲ್ಲ, ಯಾವುದೇ ಅನುಷ್ಠಾನ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ಸರ್ಕಾರ ದಿವಾಳಿ ಆಗ್ಬಿಡ್ತದೆ. ಬರೀ ಜನರಿಗೆ ಆಮಿಷ ನೋಡಿ ಸರ್, ಜನರಿಗೆ ನಾವು ಇವತ್ತು ಗ್ಯಾರಂಟಿಗಳು